ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ ಹುಲ್ಸ್ವಾರ್, ಪ್ರಶಿಕ್ಷಣಾರ್ಥಿ, ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ. ಇಂದಿನ ಈ ವಿಡಿಯೋದಲ್ಲಿ ನಿರ್ದಿಷ್ಟ ಬೋಧನಶಾಸ್ತ್ರ ಇತಿಹಾಸ ಎಂಬ ವಿಷಯದಲ್ಲಿನ ಇತಿಹಾಸದ ಅರ್ಥ ಮತ್ತು ವಿಧಗಳ ಬಗ್ಗೆ ತಿಳಿಯೋಣ. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಇತಿಹಾಸ ಎಂಬ ಪದವು ಆಂಗ್ಲ ಭಾಷೆಯ ಹಿಸ್ಟರಿ ಎಂಬ ಪದದಿಂದ ಬಂದಿದೆ. ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದಿದೆ. ಹಿಸ್ಟೋರಿಯಾ ಎಂದರೆ ನಿಜವಾಗಿ ಏನು ಸಂಭವಿಸಿತೋ ಅಥವಾ ವಿಚಾರಣೆ, ಸಂಶೋಧನೆ ಎಂಬ ಅರ್ಥವನ್ನ ನೀಡುತ್ತದೆ. ಇತಿಹಾಸ ಪದವನ್ನ ವಿಶ್ಲೇಷಣೆ ಮಾಡಿದಾಗ ಇತಿ, ಹ, ಅಸ ಎಂದಾಗುತ್ತದೆ. ಇಲ್ಲಿ ಇತಿ ಎಂದರೆ ಪ್ರಕಾರವಾಗಿ, ಹ ಎಂದರೆ ನಿರ್ದಿಷ್ಟವಾಗಿ, ಅಸ ಎಂದರೆ ನಡೆಯಿತು ಎಂದರ್ಥ. ಅಂದರೆ ಹಿಂದೆ ಈ ಪ್ರಕಾರವಾಗಿ ನಿರ್ದಿಷ್ಟವಾಗಿ ನಡೆಯಿತು ಎಂದರ್ಥವಾಗುತ್ತದೆ. ಒಟ್ಟಾರೆಯಾಗಿ ಇತಿಹಾಸ ಎಂದರೆ ಗತಕಾಲದ ಅಧ್ಯಯನ ಎನ್ನಬಹುದು, ಅಥವಾ ಮಾನವ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುವುದನ್ನೇ ಇತಿಹಾಸ ಎನ್ನಬಹುದು. ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಬಹುದು. ಆದರೆ ಇದು ಸಾರ್ವತ್ರಿಕವಾಗಿ ಒಪ್ಪಿತವಾದ ವ್ಯಾಖ್ಯೆಯಲ್ಲ. ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯೆಗಳನ್ನು ಇತಿಹಾಸದ ಕುರಿತಾಗಿ ನೀಡಿದ್ದಾರೆ. ಅದು ಹೀಗಿದೆ. ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಇತಿಹಾಸವು ಶ್ರೇಷ್ಠ ವ್ಯಕ್ತಿಗಳ ಚರಿತ್ರೆ ಎಂದಿದ್ದಾರೆ. ರವೀಂದ್ರನಾಥ್ ಠಾಗೋರ್ ಇರುವುದೊಂದೇ ಇತಿಹಾಸ, ಅದು ಮಾನವನ ಇತಿಹಾಸ. ಕಾರ್ಲ್ ಮಾರ್ಕ್ಸ್ ರವರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ. ನೆಪೋಲಿಯನ್ ಬೋನಾಪಾರ್ಟೆ ಸತ್ತವರ ಮೇಲೆ ಹೆಣೆಯಲ್ಪಟ್ಟ ಸುಳ್ಳಿನ ಕಂತೆಯೇ ಇತಿಹಾಸ ಎಂದಿದ್ದಾರೆ. ಹೀಗೆ ಕೆಲವು ಇತಿಹಾಸಕಾರರು ಇತಿಹಾಸವನ್ನ ವಿವಿಧ ದೃಷ್ಟಿಕೋನಗಳಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಗತಕಾಲದ ಘಟನೆಗಳ ಅರ್ಥಪೂರ್ಣ ವರದಿಯನ್ನು ತಿಳಿಸುವ ಶಾಸ್ತ್ರ ಇತಿಹಾಸ ಎಂದು ನಾವಿದಾಗಲೇ ತಿಳಿದಿದ್ದೇವೆ. ಇತಿಹಾಸ ವಿಷಯವನ್ನ ಅಧ್ಯಯನ ಮಾಡುವುದೆಂದರೆ ಬೊಗಸೆಯಲ್ಲಿ ನೀರು ಕುಡಿದಷ್ಟು ಸುಲಭವಲ್ಲ, ಏಕೆಂದರೆ ಅದು ಅಷ್ಟೊಂದು ವಿಶಾಲ ಮತ್ತು ವೈವಿಧ್ಯಮಯವಾಗಿದೆ. ಇಂತಹ ಬೃಹತ್ ಆಗಿರುವ ವಿಷಯವನ್ನು ಒಂದೇ ಹಂತದಲ್ಲಿ ಕಲಿಯುವುದು ಅಸಾಧ್ಯ. ಈ ಹಿನ್ನೆಲೆಯಲ್ಲಿ ಎಲ್ಲ ಇತಿಹಾಸ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಅನುಕೂಲತೆಯ ದೃಷ್ಟಿಯಿಂದ ಜ್ಞಾನವನ್ನು ಸವಿಸ್ತಾರವಾಗಿ ಪಡೆಯುವ ದಿಶೆಯಲ್ಲಿ ಇತಿಹಾಸಕಾರರು ಇಡೀ ಇತಿಹಾಸವನ್ನು ಭೌಗೋಳಿಕ ಆಧಾರದ ಹಿನ್ನೆಲೆಯಲ್ಲಿ ಒಟ್ಟು 4 ವಿಭಾಗಗಳಾಗಿ ವಿಂಗಡಿಸಿರುವರು. ಅವುಗಳೆಂದರೆ ಸ್ಥಳೀಯ ಇತಿಹಾಸ, ಪ್ರಾಂತೀಯ ಇತಿಹಾಸ, ರಾಷ್ಟ್ರೀಯ ಇತಿಹಾಸ, ಜಾಗತಿಕ ಅಥವಾ ವಿಶ್ವದ ಇತಿಹಾಸ. ಮೊದಲನೇದಾಗಿ ಸ್ಥಳೀಯ ಇತಿಹಾಸ. ವಿದ್ಯಾರ್ಥಿಗಳು ವಾಸಿಸುವ ಸ್ಥಳ ಮತ್ತು ಅವರ ಸುತ್ತಮುತ್ತಲಿನ ಭೂ ಸನ್ನಿವೇಶದ ಚರಿತ್ರೆಯೇ ಸ್ಥಳೀಯ ಇತಿಹಾಸ. ಸ್ಥಳೀಯ ಇತಿಹಾಸದ ಬೋಧನೆಗೆ ನೆರವಾಗುವ ಅಂಶಗಳೆಂದರೆ ಕಟ್ಟಡಗಳು, ಕೋಟೆಗಳು, ಶಾಸನಗಳು, ದೇವಾಲಯಗಳು ಇತ್ಯಾದಿ. ಈ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ಒಳಿತು. ಇದರಿಂದ ಅವರ ಕಲಿಕೆ ಇಮ್ಮಡಿಗೊಳ್ಳುವಂತೆ ಸಮಯ, ಸನ್ನಿವೇಶ, ಸಂದರ್ಭಗಳಿಗನುಗುಣವಾಗಿ ತಾವು ವಾಸಿಸುವ ಸ್ಥಳದ ಮಹತ್ವವನ್ನು ಅರಿಯಲು ನೆರವಾಗುತ್ತದೆ. ಮುಂದಿನದಾಗಿ ಪ್ರಾಂತೀಯ ಇತಿಹಾಸ. ವಿಶ್ವದಲ್ಲಿನ ಎಲ್ಲ ರಾಷ್ಟ್ರಗಳನ್ನ ತೆಗೆದುಕೊಂಡರೆ ಅದು ಅನೇಕ ಪ್ರಾಂತ್ಯ ಅಥವಾ ರಾಜ್ಯಗಳಾಗಿ ವಿಂಗಡಣೆ ಆಗಿದೆ. ಪ್ರಾದೇಶಿಕ ರಾಜ್ಯಗಳ ಉಗಮವು ಪ್ರಾದೇಶಿಕ ಇತಿಹಾಸವಾಗಿದೆ. ಉದಾಹರಣೆಗೆ ನಮ್ಮ ರಾಜ್ಯವನ್ನೇ ತೆಗೆದುಕೊಂಡರೆ ಪ್ರಾದೇಶಿಕ ಭಾಷೆ ಕನ್ನಡವಾಗಿದ್ದು ಇದು ತನ್ನದೇ ಆದ ಐತಿಹಾಸಿಕ ಪರಂಪರೆಯನ್ನ ಹೊಂದಿದೆ. ಅಲ್ಲದೆ ವಿವಿಧ ಪ್ರಾಂತ್ಯಗಳಲ್ಲಿನ ಭೌಗೋಳಿಕ ಪರಿಸ್ಥಿತಿ, ಮಳೆಯ ಪ್ರಮಾಣ, ಉಷ್ಣಾಂಶ, ಜೀವನ ಪರಿಸ್ಥಿತಿ, ಆಚಾರ ವಿಚಾರ, ನಡೆನುಡಿ, ರೂಢಿ ಸಂಪ್ರದಾಯ, ಆಹಾರ ಪದ್ಧತಿ, ಹವ್ಯಾಸ ಮೊದಲಾದವುಗಳ ಬಗ್ಗೆ ಮನವರಿಕೆ ಮಾಡಿಕೊಡುವುದು ಅವಶ್ಯಕ. ಒಟ್ಟಾರೆ ಒಂದು ಪ್ರಾಂತ್ಯದಲ್ಲಿ ಕಂಡುಬರುವ ಎಲ್ಲಾ ವಿಚಾರಗಳನ್ನ ಕ್ರಮಬದ್ಧವಾಗಿ ಬೋಧಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ತಮ್ಮ ಪ್ರದೇಶ ಅಥವಾ ರಾಜ್ಯ ಅಥವಾ ಪ್ರಾಂತ್ಯದ ಬಗ್ಗೆ ಎಲ್ಲಿಲ್ಲದ ಗೌರವ ಭಾವನೆ ಮೂಡುವುದು. ಇದೇ ರೀತಿ ದೇಶದ ಇತರ ಪ್ರಾಂತ್ಯಗಳಾದ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಇತ್ಯಾದಿ ರಾಜ್ಯಗಳು ಪ್ರಾಚೀನ ಕಾಲದಿಂದ ಇಂದಿನವರೆಗೂ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ಇತಿಹಾಸವನ್ನ ಹೊಂದಿರುವುದು. ಮುಂದಿನದಾಗಿ ರಾಷ್ಟ್ರೀಯ ಇತಿಹಾಸ. ವಿಶ್ವದಲ್ಲಿ ಒಟ್ಟು 7 ಖಂಡಗಳಿದ್ದು ಅವುಗಳನ್ನು ಭೌಗೋಳಿಕ ಹಿನ್ನೆಲೆಯಲ್ಲಿ ಹಲವು ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳನ್ನು ದೇಶ ಅಥವಾ ರಾಷ್ಟ್ರಗಳೆಂದು ಕರೆಯುವರು. ಯಾವುದೇ ರಾಷ್ಟ್ರವನ್ನು ತೆಗೆದುಕೊಂಡರೆ ಅದು ತನ್ನದೇ ಆದ ಭೌಗೋಳಿಕ ಮತ್ತು ಐತಿಹಾಸಿಕ ಪರಂಪರೆಯನ್ನ ಒಳಗೊಂಡಿರುವುದು. ಉದಾಹರಣೆಗೆ ನಮ್ಮ ದೇಶವನ್ನ ತೆಗೆದುಕೊಂಡರೆ ಅದು ಭೌಗೋಳಿಕವಾಗಿ ವಿಶೇಷತೆಯನ್ನ ಹೊಂದಿದೆ. ಅಷ್ಟೇ ಅಲ್ಲದೆ ಆಯಾ ಪ್ರದೇಶದಲ್ಲಿ ವಾಸಿಸುವ ಭಾರತೀಯರ ಬಣ್ಣ, ಉಡುಪು, ಆಹಾರ, ಹವ್ಯಾಸ, ರೂಢಿ, ಸಂಪ್ರದಾಯ, ಸಂಸ್ಕೃತಿ, ಧರ್ಮ, ಭಾಷೆ ಇವುಗಳಲ್ಲಿ ವೈವಿಧ್ಯತೆ ಇದ್ದರೂ ಏಕತೆಯನ್ನು ಕಾಣಬಹುದಾಗಿದೆ. ಈ ಎಲ್ಲ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡುವುದು ಅವಶ್ಯಕ. ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಐಕ್ಯತೆ ಮತ್ತು ಸಮಗ್ರತೆಯ ಕುರಿತು ಸಂಪೂರ್ಣ ತಿಳುವಳಿಕೆಯನ್ನು ರಾಷ್ಟ್ರೀಯ ಇತಿಹಾಸ ಬೋಧನೆಯು ಮೂಡಿಸುತ್ತದೆ ಎನ್ನಬಹುದು. ಮುಂದಿನದಾಗಿ ಜಾಗತಿಕ ಇತಿಹಾಸ.
ಇಡೀ ಮನುಕುಲದ ಕಥೆಯೇ ಇತಿಹಾಸವಾಗಿರುವುದರಿಂದ ಆದಿ ಮಾನವನಿಂದ ಹಿಡಿದು ಆಧುನಿಕ ಮಾನವರವರೆಗಿನ ಏಳು ಬೀಳು ಪ್ರಗತಿ ಮತ್ತು ಬೆಳವಣಿಗೆಯ ಯಶೋಗಾಥೆಯನ್ನು ತಿಳಿಸುವ ಶಾಸ್ತ್ರವೇ ಜಾಗತಿಕ ಇತಿಹಾಸ ಅಥವಾ ವಿಶ್ವ ಇತಿಹಾಸವಾಗಿದೆ. ಯಾವುದೇ ಸಮುದಾಯ ಅಥವಾ ರಾಷ್ಟ್ರ ಅನ್ಯರ ನೆರವಿಲ್ಲದೆ ಅಭಿವೃದ್ಧಿ ಹೊಂದಲಾರದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತು ಸಹಕಾರ ಪ್ರಸ್ತುತದಲ್ಲಿ ಅತಿ ಅವಶ್ಯಕ ಎಂಬುದನ್ನು ಜಾಗತಿಕ ಇತಿಹಾಸವನ್ನ ಬೋಧಿಸುವಾಗ ತಿಳಿ ಹೇಳಬೇಕು. ಒಟ್ಟಾರೆಯಾಗಿ ಇತಿಹಾಸವು ವ್ಯಕ್ತಿಗಳಿಗೆ, ರಾಷ್ಟ್ರಗಳಿಗೆ ಹಾಗೂ ಇಡೀ ಪ್ರಪಂಚಕ್ಕೆ ಸ್ಫೂರ್ತಿಯ ಸೆಲೆಯಾಗಿದೆ. ಒಂದು ನಿರ್ದಿಷ್ಟವಾಗಿ ಎಲ್ಲ ಸಮಾಜ ವಿಜ್ಞಾನಗಳಿಗೆ ಹಾಗೂ ಸಾಮಾನ್ಯವಾಗಿ ಇತರೆಲ್ಲ ಜ್ಞಾನದ ಶಾಖೆಗಳಿಗೆ ಪ್ರಯೋಗಶಾಲೆಯಾಗಿ ಸೇವೆ ಸಲ್ಲಿಸುತ್ತದೆ. ಒಟ್ಟಾರೆಯಾಗಿ ಉದಾಹರಣೆಗಳೊಂದಿಗೆ ಬೋಧಿಸಲ್ಪಡುವ ತತ್ವಜ್ಞಾನವೇ ಇತಿಹಾಸ. ಧನ್ಯವಾದಗಳು.